ನಮಸ್ತೆ ವೀಕ್ಷಕರೇ, ಮೆಂಡು ನ್ಯೂಸ್ ನೆಟ್ವರ್ಕಿಗೆ ಸ್ವಾಗತ. ನಾನು ದಿವ್ಯಾ. ಇಂದಿನ ಪ್ರಮುಖ ಸುದ್ದಿಗಳನ್ನ ನೋಡೋಣ. ರಾಜಧಾನಿಯಲ್ಲಿ ಮುಂದುವರೆದ ವರ್ಷಧಾರೆ. ಬಿಸಿಲ ಬೇಗೆಯಿಂದ ಬೆಂದಿದ್ದ ಬೆಂಗಳೂರಿಗೆ ಕಳೆದೊಂದು ವಾರದಿಂದ ಮಳೆರಾಯ ತಂಪೆರೆದಿದ್ದಾನೆ. ಸೋಮವಾರದಿಂದ ಗುರುವಾರದವರೆಗೆ ಸಂಜೆ ಮತ್ತು ರಾತ್ರಿ ವೇಳೆಗೆ ಭಾರಿ ಮಳೆ ಸುರಿದಿದ್ದು, ಅಂಡರ್ ಪಾಸ್ ಅಂದ್ರೆ ಕೆಳ ಸೇತುವೆಗಳಲ್ಲಿ ಸಂಚಾರ ದಟ್ಟಣೆ ಹೆಚ್ಚಾಗಿದೆ. ಮಳೆ ನೀರು ನಿಂತು ಸಂಚಾರ ದಟ್ಟಣೆ ಹೆಚ್ಚಾಗಿರುವ ಕಾರಣ ಇನ್ನು ವರುಣನ ಆರ್ಭಟದಿಂದ ನೆಲ ಕುರುಳ್ತಾ ಇದ್ದಾವೆ ಮರಗಳು, ಕೊಂಬೆಗಳೆಲ್ಲ. ಸೊ ಹಾಗಾಗಿ ಎಲ್ಲ ಕಡೆಯಲ್ಲೂ ಸಂಚಾರ ದಟ್ಟಣೆ ಹೆಚ್ಚಾಗಿದೆ. ಇನ್ನು ಇದಕ್ಕೋಸ್ಕರ BBMP ಅವರು 1533 ಈ ಒಂದು ಸಹಾಯವಾಣಿಯ ಮೂಲಕ ಏನು ನಮಗೆ ತೊಂದರೆ ಆದ್ರೆ ಅಂದ್ರೆ ಯಾವುದೇ ಒಂದು ಕಡೆ ಕೊಂಬೆಗಳು ಅಥವಾ ಮರಗಳು ಬಿದ್ದು ಸಂಚಾರ ದಟ್ಟಣೆ ಆಗಿದ್ರೆ ಈ ಒಂದು ಸಹಾಯವಾಣಿಗೆ ಕರೆ ಮಾಡ್ಬೋದು. ಅಂದ್ರೆ ದಿನದ 24 ಗಂಟೆಯನ್ನು ಸಹ ಈ ಸಹಾಯವಾಣಿ ತೆರೆದಿರುತ್ತೆ. ಸೊ ಹಾಗಾಗಿ ನೀವು ಸಹ 15 ಮತ್ತೆ 33ಕ್ಕೆ ಕರೆ ಮಾಡಿ ಯಾವುದೇ ಒಂದು ರೀತಿಯ ಸಂಚಾರ ದಟ್ಟಣೆಯ ತೊಂದರೆಗಳನ್ನ ಸಹ ನೀವು ಹೇಳ್ಕೊಬಹುದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ, ಪ್ರವಾಹ ಪರಿಸ್ಥಿತಿ ತಡೆಗಾಗಿ ವಿಶ್ವ ಬ್ಯಾಂಕ್ ಸಾಲ. ಈಗ ಆಲ್ರೆಡಿ ಎಲ್ಲ ಕಡೆ ಮಳೆಗಳು ಹೆಚ್ಚಾಗಿದೆ, ಇದರಿಂದ ಪ್ರವಾಹಗಳು ಉಂಟಾಗುವಂತ ಪರಿಸ್ಥಿತಿನೂ ಸಹ ಇದೆ. ಹಾಗಾಗಿ ವಿಶ್ವ ಬ್ಯಾಂಕ್ನಿಂದ 1500 ಕೋಟಿ ಸಾಲ ಪಡೆಯೋದಕ್ಕೆ ವಿಶ್ವ ಬ್ಯಾಂಕ್ ಇಂದ BBMP ಅವರು ಮುಂದಾಗಿದ್ದಾರೆ. ಇನ್ನು ಯಾವ ಒಂದು ಪರಿಹಾರಕ್ಕಾಗಿ BBMP ಸಾಲನ ಪಡೀತಾ ಇದೆ ಅಂತ ನಾವು ನೋಡೋದಾದ್ರೆ, ನಗರದಲ್ಲಿ ಪ್ರವಾಹ ಪೀಡಿತ ಪರಿಸ್ಥಿತಿ, ಇನ್ನ ಏನ್ ಬ್ಯಾಂಕ್ನಿಂದ ರಾಜಕಾಲುವೆಗಳ ನಿರ್ಮಾಣ, ಕೆರೆ ಅಭಿವೃದ್ಧಿ, ಈ ತರದ ಇನ್ನೊಂದಷ್ಟು ಕಾಮಗಾರಿಗಳ ಅಭಿವೃದ್ಧಿಯನ್ನ ಮಾಡೋದಕ್ಕಾಗಿ ಈ ವಿಶ್ವ ಬ್ಯಾಂಕ್ನಿಂದ 1500 ಕೋಟಿ ರು ಸಾಲನ ಪಡಿತಾ ಇದೆ. ಈಗ ಆಲ್ರೆಡಿ ಇನ್ನ ನೆಕ್ಸ್ಟ್ ನೋಡೋದಾದ್ರೆ, ಶೇರ್ ಟ್ರೇಡಿಂಗ್ ನಲ್ಲಿ ಲಾಭದಾಸೆಗೆ 10.30 ಲಕ್ಷ ರು ಕಳೆದುಕೊಂಡ ಒಬ್ಬ ವ್ಯಕ್ತಿ. ಈ ಒಂದು ಟ್ರೇಡಿಂಗ್ ಅಂತ ಬಂದಾಗ ಈ ನಡುವೆ ಅಂದ್ರೆ ಈ ಒಂದು ದಿನ ನಾವು ಇದೇ ತರ ಪ್ರಕರಣಗಳನ್ನ ನಾವು ನೋಡ್ತಾನೆ ಇರ್ತೀವಿ. ಅಧಿಕ ಹಣದ ಆಸೆಗೋ ಅಥವಾ ಬೇಗ ದುಡ್ಡು ಮಾಡಬಹುದು ಅನ್ನೋ ಒಂದು ಆಸೆಗೋ ಆನ್ಲೈನ್ ಈ ತರ ಟ್ರೇಡಿಂಗ್ ಗಳಲ್ಲಿ ಅತಿ ಹೆಚ್ಚು ದುಡ್ಡುಗಳನ್ನ ಕಳ್ಕೊಂತಿದ್ದಾರೆ ಜನ. ಮೊದಲಿಗೆ ಲಾಭದ ಆಸೆ ತೋರಿಸ್ತಾರೆ, ನಂತರ ಈ ಒಂದು ಏನ್ ನಾವು 10 ರೂಪಾಯಿ ಲಾಭ ಮಾಡಿರ್ತೀವಿ ಅದಕ್ಕೆ 4ರಷ್ಟು ವಸೂಲಿ ಮಾಡಿ ಈ ತರ ಇರೋ ದುಡ್ಡನ್ನು ಸಹ ಕಳ್ಕೊಂತಿದ್ದಾರೆ. ಇನ್ನ KS ರವಿಚಂದ್ರನ್ 62 ವಯಸ್ಸು ಈತನಿಗೆ. ಈ ವಯಸ್ಸಲ್ಲೂ ಸಹ ಈತ ದುಡ್ಡು ಮಾಡೋ ಆಸೆಯಿಂದ 10 ಲಕ್ಷ ಕಳ್ಕೊಂಡಿದ್ದಾರೆ. ಇದರ ಒಂದು ಈ ತರ ಟ್ರೇಡಿಂಗ್ ಗಳಲ್ಲಿ ನಾವು ಹಣ ಹೂಡಿಕೆ ಮಾಡ್ಬೇಕಾದ್ರೆ ಸ್ವಲ್ಪ ಜಾಗರೂಕವಾಗಿರ್ಬೇಕು. ಇನ್ನ ನೆಕ್ಸ್ಟ್ ನೋಡೋದಾದ್ರೆ, RCB ರೋಷಾವೇಶಕ್ಕೆ ನಡುಗಿದ ಕಿಂಗ್ಸ್. ಮಾಡು ಇಲ್ಲವೇ ಮಾಡಿ ಅನ್ನೋ ಪಂದ್ಯದಲ್ಲಿ ಈ ಬಾರಿ RCB ಜಯಗಳಿಸಿದೆ. ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ RCB ಗೆದ್ದು ಬೀಗಿದೆ. ಈ ಬಾರಿಯಾದರೂ ಕಪ್ ಗೆದ್ದೇ ಗೆಲ್ಲುವ RCB ಕನಸು ಜೀವಂತವಾಗಿಯೇ ಉಳಿದಿದೆ. ಸತತ ಸೋಲುಗಳಿಂದ ಕಂಗೆಟ್ಟು ಇನ್ನೇನು ಪ್ಲೇ ಆಫ್ ನಿಂದ ಬಿತ್ತು ಎಂಬ ಸ್ಥಿತಿಯಲ್ಲಿದ್ದ RCB ಈಗ ಸತತನೆ 5ನೇ ಬಾರಿಗೆ ಫೀನಿಕ್ಸ್ ನಂತೆ ಎದ್ದು ಬಂದಿದೆ. ಇನ್ನು RCB ಈ ಬಾರಿಯಾದರೂ ಕಪ್ ಗೆಲ್ಲುತ್ತಾ ನೋಡೋಣ. ಇದಾಗಿತ್ತು ಈ ಕ್ಷಣದ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.